ಹಾಯ್ ಆಲ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ನಾವು ಹೊಂಟೇವಿ ಟೆಂಪಲ್ ವಿಸಿಟಿಗೆ. ಹೊರಡೋಕ್ಕಿಂತ ಮುಂಚೆ ಫೋಟೋಗೆ ಇಟ್ಟು ತಕ್ಕೊಂಡು ಆ ಡ್ರಾಮಾ ಎಲ್ಲ ನಿಮಗೆ ಗೊತ್ತೇ ಇಲ್ಲ, ಅದು ವುಮೆನ್ಸ್ ಅಂದ್ರೆ ಇದ್ದೇ ಇರ್ತೈತಿ. ಅದೆಲ್ಲ ಮುಗಿಸ್ಕೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ನನ್ನ ಫ್ಯಾಮಿಲಿ ಜೊತೆ. ದಾರಿಯೊಳಗೆ ಹೋಗ್ತಾ ಅಜ್ಜ ಅವ್ರ ಲೈಫ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಕತ್ತಿದ್ರು. ಅವರು ಮುಂಬೈದಾಗಿನೂ ಒಬ್ಬರ ಫ್ರೆಂಡ್ ಬಿಸ್ನೆಸ್ಗಂತ ಇಲ್ಲಿ ಊರಿಗೆ ಬಂದು ದುಡ್ಡೆಲ್ಲ ಕನೆಕ್ಟ್ ಮಾಡಿಕೊಂಡು ಇವ್ರ ಕೈಯಾಗ ಕೊಟ್ಟು ಹೋಗ್ತಿದ್ರಂತ. ನೀ ಆರಾಮ್ಸೆ ನನಗೆ ಟೈಮ್ ಸಿಕ್ಕಾಗ ನಂಗೆ ಕಳಿಸ್ಕೊಡ್ಪಾ ಅಂತ ಕೊಟ್ಟು ಹೋಗ್ತಿದ್ರಂತ. ಅದು ಇವ್ರ ನಂಬಿಕೆ ಮೇಲೆ. ನಂಬಿಕೆ ಅನ್ನೋದ ಹಂಗಲ್ಲ, ಅದನ್ನು ಉಳಿಸ್ಕೋಬೇಕು ಅಷ್ಟೆ. ನೆಕ್ಸ್ಟ್ ನಾವು ಟೆಂಪಲ್ಗೆ ರೀಚ್ ಆದ್ವಿ. ನಾವು ಇವತ್ತು ಬಂದಿದ್ದು ಸ್ತವನಿಧಿಗೆ. ಇದು ಜೈನರ ಒಂದು ಟೆಂಪಲ್. ದರ್ಶನ ಎಲ್ಲ ಆರಾಮ್ಸೆ ಆಯಿತು, ಏನೂ ಗದ್ದಲ ಇರಲಿಲ್ಲ. ಆರಾಮ್ಸೆ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಊರಿಂದ ಅಜ್ಜ ಅಜ್ಜಿ ಬಂದಿದ್ರಲ್ಲ, ಅವರ ನಮ್ಮನ್ನು ಈ ಟೆಂಪಲ್ಗೆ ಕರ್ಕೊಂಡ್ಬಂದಿದ್ರು. ಬರ್ರಿ ಒಂದು ಸ್ವಲ್ಪ ಹೊರಗೆ ಹೋಗಿ ಸುತ್ತಾಡಿ ಬರೋಣ, ಮನ್ಯಾಗ ಕೂತು ಏನು ಮಾಡೋದಂತ. ಅವ್ರು ಇಲ್ಲಿ ಕರ್ಕೊಂಡು ಬಂದಿದ್ದು ಮೇನ್ ಇನ್ನೊಂದು ರೀಸನ್ ಏನಂದ್ರೆ, ಇಲ್ಲಿ ಕವಾ ಸಿಗ್ತೈತೆ ಅಂತ, ಫ್ರೆಶ್ ಕವಾ ಸಿಗ್ತೈತೆ ಅಂತ ಇಲ್ಲಿ ಕರ್ಕೊಂಡು ಬಂದಿದ್ರು. ಅದನ್ನು ಟೇಸ್ಟ್ ಮಾಡೋಣಂತ ಬರ್ರಿ. ಇಲ್ಲಿ ನಡೆದ ಫನ್ನಿ ಇನ್ಸಿಡೆಂಟ್ ಏನಂದ್ರೆ, ಅಜ್ಜ ಅಜ್ಜಿಗೆ ಶುಗರ್ ಇರೋದ್ರಿಂದ ಅವರು ಶುಗರ್ಲೆಸ್ ಕವಾ ತೊಗೊಂಡ್ರು. ಅದ್ರ ಜೊತೆಗೆ ನಮಗೂ ಕೂಡ ಅದನ್ನು ಆರ್ಡರ್ ಮಾಡ್ರು. ನಾವು ಬಾಯಾಗ ಹಾಕಿ ಟೇಸ್ಟ್ ನೋಡ್ತೀವಿ, ಪೂರ ಸಪ್ಪೆ. ನಮಗಂತೂ ಗಂಟ್ಲಾಗ ಇಳಿಲಿಲ್ಲ. ಆದರೂ ಇನ್ನೇನು ಮಾಡೋಕ್ಕೆ ಬರ್ತಿದ್ವಿ, ತೊಗೊಂಡಾರಲ್ಲ ಹಿಂಗೂ ಮಾಡಿ ತಿಂದು ಮುಗಿಸಿದ್ವಿ. ದಾರಿ ಒಳಗೆ ಹಂಗೆ ಮುಂದೆ ಹೋಗ್ತಾ ನಮ್ಗೆ ಐಸ್ ಕ್ರೀಮ್ ಶಾಪ್ ಕಂಡಿತ್ತು. ನೋಡ್ರಿ, ಐಸ್ ಕ್ರೀಮು ಟೇಸ್ಟ್ ಮಾಡೋಣ ಅಂತ ಶಾಪ್ ಒಳಗೆ ಹೋಗಿ ಐಸ್ ಕ್ರೀಮ್ ಆರ್ಡರ್ ಮಾಡಿದ್ವಿ. ಐಸ್ ಕ್ರೀಮ್ ಬಂತು. ಅದು ನೋಡ್ರಿ, ಅಜ್ಜ ಅಜ್ಜಿ ಹೆಂಗೆ ಪ್ರೀತಿಯಿಂದ ಒಬ್ರಿಗೊಬ್ರು ತಿನ್ಸತ್ತಾರ, ಅವ್ರಿಗೆ ತಿನ್ಸತ್ತಾರ, ಅವ್ರಿಗೆ ತಿನ್ಸತ್ತಾರ. ಇಲ್ಲೇ ಸೈಡ್ ನನ್ನ ಹಸ್ಬೆಂಡ್ ನೋಡ್ರಿ, ಹೆಂಗೆ ಸಣ್ಣ ಹುಡುಗರ್ಗತ್ತ ಐಸ್ ಕ್ರೀಮ್ ರ್ಯಾಪರ್ ತಿನ್ನತ್ತಾರ. ಜಸ್ಟ್ ಜೋಕ್ ಮಾಡಿದೆ. ಐಸ್ ಕ್ರೀಮ್ ಎಲ್ಲ ತಿಂದು ಮುಗಿಸಿದ್ದಾಯಿತು. ನೋಡ್ರಿ, ನಮ್ಮ ಮನೆ ಕಡೆ ಹೊರಡೋಣ ಅಂತ. ಇದಾಗಿತ್ತು ನನ್ನ ಇವತ್ತಿನ ದಿನ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೇನೆ. ಥ್ಯಾಂಕ್ ಯು.